ಒಳ ಮೀಸಲಾತಿ ಜಾರಿ ಮಾಡದೆ ಕುತಂತ್ರ ಸಿಕ್ಕಿರುವ ಸಚಿವ ಮಾದೇವಪ್ಪನಿಗೆ ಅಡ್ಡಿಯುಂಟು ಮಾಡುತ್ತಿರುವ ಸಮಾಜ ಕಲ್ಯಾಣ ಮಂತ್ರಿ ಮಾದೇವಪ್ಪನಿಗೆ ಬೇಕು ಜಾರಿಯಾಗಲಿ ಒಳ ಮೀಸಲಾತಿ ಜಾರಿ ಮಾಡದ ರಾಜ್ಯ ಸರ್ಕಾರಕ್ಕೆ ಉಡಾಪೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಅವಿವೇಕಿ ಮಾದೇವಪ್ಪನಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಜಿಂದಾಬಾದ್ 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 ಇದ್ದೀವಿ. ನಾವೀಗಾಗಲೇ 2 ತಿಂಗಳಿಂದ ನಾವೆಲ್ಲರೂ ನಿರಾಳವಾಗಿ ಮನೆ ತವಿದ್ವಿ. ಒಳ ಮೀಸಲಾತಿಯನ್ನ ಬೆಳಗಾಂ ಅಧಿವೇಶನದಲ್ಲಿ 2 ಮನೆಯಲ್ಲೂ ಜಾರಿ ಆಯಿತು. ಮೇಲ್ಮನೆ ಕೆಳಮನೆ ರಾಜ್ಯಪಾಲರಿಗೂ ಹೋಯ್ತು. ನಮಗೆಲ್ಲ ಕ್ಲಿಯರು. ಏನು 6, 6, 5 ಕೊಟ್ಟಷ್ಟು ನಾವು ಈಸ್ಕೊಂಡಷ್ಟು ನಮ್ಮ ಸಂಖ್ಯೆಗಿಂತ ಕಮ್ಮಿ ಮಾಡಿದ್ರು ಕೂಡ ನಾವು ಸಮಾಧಾನವಾಗಿ ಒಪ್ಕೊಂಡಿದ್ವಿ. ನಮಗೆ ಬೇಡ ಇನ್ನು ಸಾಕಣಪ್ಪ ಜಾರಿ ಆಗುತ್ತೆ ಅಂತ. ಅವತ್ತಿಂದ ನಾವು ಆರಾಮಾಗಿ ಸುಮ್ಮನಿದ್ವಿ. ಇಡೀ ನಮ್ಮ ಸಮುದಾಯ ಮಾದಿಗ ಸಮುದಾಯ ಇಡೀ ರಾಜ್ಯದಲ್ಲಿ ದೊಡ್ಡ ಸಮುದಾಯ. ನಾವೆಲ್ಲೂ ಕೂಡ ಏನು ಮಾಡಲಿಲ್ಲ. ನಮ್ಮ ಕೆಲಸ ಏನಿತ್ತು ನಾವು ಮಾಡ್ತಿದ್ವಿ ಇಡೀ ಸಮುದಾಯದವರು. ಆದರೆ ಇದನ್ನು ರಾಜ್ಯಪಾಲರು ವಿವೇಚನೆಗೆ ಹೋದ ನಂತರ ರಾಜ್ಯಪಾಲರಿಗೆ ಕಳಿಸ್ಬೇಕಾದ್ರೆ ಕೆಲವು ಅಡೆತಡೆಗಳನ್ನ ಮಾಡಿ ಕಳಿಸಿದ್ದಂಥ ರಾಜ್ಯ ಸರ್ಕಾರ, ಆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಸ್ಪಷ್ಟನೆಯನ್ನು ಕೋರಿ ವಾಪಸ್ ಆಗ್ತಾರೆ. ಸ್ಪಷ್ಟನೆಯನ್ನು ಕೋರಿ ವಾಪಸ್ ಆಗ್ತಾ ಇದ್ದಂಗೆ ಕಳೆದ 30 ವರ್ಷಗಳಿಂದ ಆಂಧ್ರದಲ್ಲಿ ಯಾವತ್ತು ಜಾರಿ ಆಯಿತು ಒಳ ಮೀಸಲಾತಿ, ಅವತ್ತು ಹೈಕೋರ್ಟಲ್ಲಿ ಕೇಸ್ ಹಾಕ್ಸಿ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ಸಿ ಎಲ್ಲ ರೀತಿ ಸಂಪನ್ಮೂಲವನ್ನು ಕೊಟ್ಟಿದ್ದಂಥ ಮಹಾಶಯರು ರಾಜ್ಯಪಾಲರು ನೀವು ರಿಟರ್ನ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಂಗೆ ಇವರ ಜೊತೆ ಮತ್ತು ಇವ್ರು ಹೇಳ್ದಂಗೆ ದಿನ ಬಾಲಾಡ್ಲಾಡಿಸುವಂಥ ಕೆಲವ್ರನ್ನ ಎತ್ಕಟ್ಟಿ ಎಲ್ಲೋ ಒಂದು ಕಡೆ ಒಂದೊಂದು ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ, 2 ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ. ಅದು 20 ಹುದ್ದೆಗಳಿದ್ರೆ 1 ಹುದ್ದೆ SCಗಳಿಗೆ ಹೋಗುತ್ತೆ. ಆ SCನಲ್ಲಿ ಏನು ಹೇಳುತ್ತೆ, ಯಾರು ಇಲ್ಲಿ ತುಳಿತಕ್ಕೆ ಒಳಗಾಗಿದ್ದಾನೆ, ಸಂಪೂರ್ಣವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾನೆ, ಅವನು ಕೊಡಬೇಕು ಅಂತೇಳಿ ಪ್ರವರ್ಗ ಎ ಮಾಡಿದ್ದಾರೆ. ಆ ಎ ವರ್ಗಕ್ಕೆ ಕೊಡಬೇಕು ಅಂತೇಳಿ ಪ್ರೊಸೀಜರ್ ಆಗಿದೆ, ಎಲ್ಲ ಆಗಿದೆ. ಅದನ್ನು ಎ ವರ್ಗಕ್ಕೆ ಕೊಡ್ತಾರೆ. 2 ಹುದ್ದೆ ಇದ್ದರೆ ಬಿ ಕೊಡ್ತಾರೆ, 3 ಇದ್ದರೆ 1 ಸಿ ಕೊಡ್ತಾರೆ. ಅದನ್ನೇ ಆಧಾರವಾಗಿ ಇಟ್ಕೊಂಡು 1 ಹುದ್ದೆ 2 ಹುದ್ದೆ SCಗಳು ಮೀಸಲಿದ್ದು. ಧಾರವಾಡ ಯೂನಿವರ್ಸಿಟಿನಲ್ಲಿ 9 ಹುದ್ದೆಗಳು ಶೆಡ್ಯೂಲ್ ಕಾಸ್ಟ್. 9 ಹುದ್ದೆಗಳಲ್ಲ, ಒಂದೊಂದು ಹಂತದ 9 ಹುದ್ದೆಗಳು. ಪ್ರೊಫೆಸರ್ ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್, ಟೆಕ್ನಿಷಿಯನ್ ಈ ಟೈಪ್ ಇದ್ದಂಥ 9 ಹುದ್ದೆಗಳು ಪ್ರವರ್ಗ ಹೇಗೆ ಹೋಗುತ್ತೆ. ಆಗ ಅಪ್ಲಿಕೇಶನ್ ಹಾಕಿದರಲ್ಲಿ ಪ್ರವರ್ಗ ಹೇಗೆ ಹೇಗೆ ಕನ್ಸಿಡರ್ ಮಾಡ್ತಾರೆ. ಕನ್ಸಿಡರ್ ಮಾಡಿದ್ರೆ ಅದನ್ನೇ ಮುಂದಿಟ್ಕೊಂಡು ದಿನ ಬೆಳಗಾದರೆ ನಮ್ಮ ಮಾದಿಗ ಸಮುದಾಯನ ಒಂದು ಕೆಂಪು ಪುಸ್ತಕ ಜೊತೆಲಿ ಮಡಿಕೊಂಡು ನಮ್ಮನ್ನೆಲ್ಲರನ್ನು ಒಟ್ಟಿಗೆ ಬನ್ನಿ ಅಂತ ಕರ್ಕೊಂಡೋಗಿ ಜೊತೆಲೇ ನಮ್ಮ ಹತ್ರನೇ ಎಲ್ಲನೂ ಕೇಳ್ಕೊಂಡು ನಮ್ಮನ್ನ ಜೊತೆಲೂ ಕರ್ಕೊಂಡು ಹೋಗ್ತಿದ್ದಂಥ ಪುಣ್ಯಾತ್ಮರು ಆ ಒಂದು ವಿಚಾರನೆ ಎತ್ಕೊಂಡು ಎಲ್ಲವೂ ಮಾದಿಗರು ಹೊಂಟೋಗಿದೆ. ಎಲ್ಲ ಮಾದಿಗರು ತಗೋಬಿಟ್ಟವ್ರೆ. ಸ್ವಾಮಿ 30 ವರ್ಷದಿಂದ ಇವತ್ತು ಧಾರವಾಡ ಯೂನಿವರ್ಸಿಟಿನಲ್ಲಿ ನೇರವಾಗಿ ಹೋಗಿ ಕೇಳೋದು, ನೇರವಾಗಿ ಕೇಳಿ ಮಾಹಿತಿ ಕೆಲಸಗಳಲ್ಲಿ ಇರುವಂಥ ಜನ ಎಷ್ಟು, ನಮ್ಮ ಸಮುದಾಯದವ್ರು ಎಷ್ಟಿದ್ದಾರೆ. ಇವತ್ತು 1 ಹುದ್ದೆ ಕೊಟ್ಟಿದ್ದಾರೆ, ಅದನ್ನು ಕೇಳಿದ್ರು. ಅದಾದಮೇಲೆ ಮೊನ್ನೆ BDAದಲ್ಲಿ ಒಂದೇ ಒಂದು BDAನಲ್ಲಿ 1 ಹುದ್ದೆ, ಅದು SC ಹೇಗಿದೆ ನೋಟಿಫಿಕೇಶನ್ ಹಾಕ್ತಾರೆ. ಆ ನೋಟಿಫಿಕೇಶನ್ ಹಾಕಿದ್ರೆ ಅಲ್ಲಿರ್ತಕ್ಕಂಥ ಮುಖ್ಯಸ್ಥರು 12 ಗಂಟೆಗೆ ಫೈನಲ್ಲು ಪಟ್ಟಿಯನ್ನು ಬಿಟ್ಟು 1 ಗಂಟೆಗೆ ವಾಪಸ್ ತಗೋತಾರೆ. ಸ್ವಾಮಿ 1 ಗಂಟೆಗೆ ವಾಪಸ್ ತಗೊಳ್ಳೋಕ್ಕೆ ದೊಡ್ಡದೇನು ಇಲ್ಲ ಇವ್ರಿಗೆ. ಯಾವ ರಾಜ್ಯ ಸರ್ಕಾರ ಇವತ್ತಾಗಲೇ ಕಳಿಸಿದೆಯೋ ಪ್ರೊಸೀಜರ್ನ, ಯಾವುದೇ ಅವಕಾಶ ಇಲ್ಲ. ಅಲ್ಲಿರ್ತಕ್ಕಂಥ ಮುಖ್ಯಸ್ಥರು ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಿಂದೆ ನಮಗೆ ಮಹಾನ್ ಘನಕಾರ್ಯವನ್ನು ಮಾಡಿ ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ಏನೇನು ತಡೆ ಹಿಡಿಬೇಕೆಂತೋ ಆ ಹಿಡಿದಂಥ ಮಣಿಮಣ್ಣನ್
ಅಲ್ಲಿದ್ರು. ಇದನ್ನ ನಾನು ಸಮಾಜ ಕಲ್ಯಾಣ ಸಚಿವರ ವಿವೇಚನೆ ಮೇರೆಗೆ ವಜಾ ಮಾಡ್ತಾ ಇದ್ದೀನಿ ಅಂತೇಳಿ ವಜಾ ಮಾಡ್ತಾರೆ ಸ್ವಾಮಿ. ಆ ಕ್ಷಣದಿಂದ ನಮ್ಮ ಸಮುದಾಯದವರು ಎಲ್ಲಿ ಅಲ್ಲಿ ಕಳ್ಸಾಗಿದೆ, ಇಲ್ಲಿ ಬೇರೆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವ್ರೆ ಅಂತೇಳಿ ನಮ್ಮ ಸಮುದಾಯದವರು ಇವತ್ತು ನಾವು ನೀವೇನೇನು ಮಾಡಿದ್ದೀರೋ ಮಾಡ್ತಿದ್ರಿ ಎಲ್ಲನೂ ನಮಗೆ ಗೊತ್ತಿಲ್ಲ. ಏನು ಪ್ರೊಸೀಜರ್ ಆಗಿದೆ ಅದ್ರ ಪ್ರಕಾರ ನಾವು ಬಿ ಅವರು ಸಿ ಇವರು ನಮ್ಮ ಜನಸಂಖ್ಯೆ ಪಾಲು ನೀವು ಕೊಟ್ಟೇ ಇಲ್ಲ. ಯಾಕೆ ಅಂದರೆ ನಮ್ಮ ಸಮುದಾಯ ಕಂಡ್ರೆ ಸ್ವತಂತ್ರ ಪೂರ್ವದಿಂದ ಈ ಸರ್ಕಾರಕ್ಕಾಗಿಲ್ಲ. ಆದರೆ ಅವತ್ತಿಂದ ನಾವು ಜಾರಿ ಮಾಡಲಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಬಟ್ ಬೇರೆ ಯಾರ ವಿರುದ್ಧನೂ ಅಲ್ಲ. ಬಹುಶಃ ಇಲ್ಲಿ ಹೇಳ್ತೀವಿ, ದಯಮಾಡಿ ಎಲ್ಲ ನಮ್ಮ ಸ್ನೇಹಿತರು ಯಾರಾದರೂ ಬೇರೆ ವಿರೋಧಿಗಳು ಇದ್ರೂ ಕೂಡ ಕೇಳ್ಕೊಳ್ಳಿ. ನಾವು ಹೋರಾಟ ಮಾಡಬೇಕಾಗಿರೋದು ಈ ರಾಜ್ಯ ಸರ್ಕಾರದ ಮಂತ್ರಿಗಳು ಹೇಳ್ತಾವ್ರೆ, ಮುಖ್ಯಮಂತ್ರಿಗಳು ಹೇಳೋರೆ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಅಂತ. 2.5 ಲಕ್ಷ ಹುದ್ದೆ ಖಾಲಿ ಇದ್ರೆ ಶೆಡ್ಯೂಲ್ ಕಾಸ್ಟ್ನವ್ರಿಗೆ ಎಷ್ಟು ಬರ್ತದೆ ಸ್ವಾಮಿ? ಗಣಿತ ಏನಾರ ಬಂದದ? ನೀವು ಆದಿ ಬೀದಿಲಿ ಇಟ್ಕೊಂಡಾಡೋರ್ಗೆ 20,000 ಹುದ್ದೆ ಬರ್ತದೆ. 20,000 ಹುದ್ದೆಗಳು ಬಂದ್ರೆ 6,000 ಹೋದ್ರೆ ಎಲ್ರಿಗೂ 6,000 ಸೇರ್ತದೆ. ನೀವು ರಾಜ್ಯ ಸರ್ಕಾರದವ್ರ ಹತ್ರ ದಿನ ಎದ್ದು ಅವ್ರ ಮನೆ ಮುಂದ್ಬಿಟ್ಟು ನಮಸ್ಕಾರ ಹೊಡ್ಕೊ ಬರ್ತೀವಿ ಅಂತೇಳಿ ಸಂಪೂರ್ಣವಾಗಿ ಜಾರಿ ಮಾಡಿರೋ ಸಂಪೂರ್ಣವಾಗಿ ಹುದ್ದೆಗಳು ತುಂಬಿ 100 ಹುದ್ದೆ ತುಂಬಿ 20 ಜನ ಹೋಯ್ತೀವಿ, 500 ಹುದ್ದೆ ತುಂಬಿ 80 ಜನ ಹೋಯ್ತೀವಿ ಅಂತ ಅಲ್ಲಿ ಕೇಳೋಕ್ಕಾಗ್ತಾನೆ. ನೀವು ಇದನ್ನೆಲ್ಲ ಮರೆ ಮುಚ್ಚಿ ಆ ಹುದ್ದೆ ಯಾಕೆ ತುಂಬಿಲ್ಲ? ಬೇರೆ ಯಾರಾದರೂ ಉದ್ಯಮಿಗಳೈತಾರೆ, ನಮ್ಮ ಸಮುದಾಯದವ್ರು ಯಾರು ಉದ್ಯಮಿಗಳಾಗಲ್ಲ. ನೀವು ಬನ್ನಿ ಹುದ್ದೆ ತುಂಬಿ ಅಂತ ಕೇಳ್ದೇನೆ ಬರೀ ಮಾದಿಗರನ್ನೇ ಟಾರ್ಗೆಟ್ ಮಾಡಿ, ಈ ಮಾದಿಗ ಸಮುದಾಯನೇ ಟಾರ್ಗೆಟ್ ಮಾಡಿ ಇವತ್ತು ಜಾರಿ ಮಾಡಿದಂಥ ಸುಪ್ರೀಂ ಕೋರ್ಟ್ ವಿವೇಚನೆ ಮೇರೆಗೆ ಜಾರಿ ಮಾಡಿರೋದು. ರಾಜ್ಯ ಸರ್ಕಾರಕ್ಕೆ ಯಾವುದೇ ಆಸಕ್ತಿ ಇಲ್ಲದೆ ಇದ್ರು ಸುಪ್ರೀಂ ಕೋರ್ಟ್ ವಿವೇಚನೆ ಮೇರೆಗೆ ಜಾರಿ ಮಾಡಿ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಕ್ಕೆ ಕೊಟ್ಟಿದ್ದೀರಿ. ಇವತ್ತು BDAನಲ್ಲಿ ನೋಟಿಫಿಕೇಶನ್ ವಾಪಸ್ ತಗೊಂಡಿರುವಂಥ ಮಣಿವಣ್ಣನ್ ಅವರ ವಿರುದ್ಧ ಸರ್ಕಾರ ಕ್ರಮ ತಗೋಬೇಕು. ಜೊತೆಗೆ ಪ್ರವರ್ಗ ಏನಿದೆಯೋ ಆ ವರ್ಗದಿಂದ ಯಾರನ್ನು ಬಿಡುವಾಗಿಲ್ಲ. ನಮ್ಮ ಜೊತೆ ಇದ್ದಂಥ ಅಲೆಮಾರಿ ಸಮುದಾಯಗಳು, ನಮ್ಮ ಜೊತೆ ಇರುವಂಥ ಪ್ರತಿನಿತ್ಯ ನಮ್ಮ ಜೊತೆ ಇದ್ದಂಥ ಅಲೆಮಾರಿ ಸಮುದಾಯಗಳು ಅವರನ್ನು ಎಕ್ಸ್ಟ್ರಾಡಿನರಿಯಾಗಿ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡಿ ಅವ್ರಿಗೂ ಕೂಡ ನ್ಯಾಯ ಕೊಡಬೇಕು. ಈ ಕೆಲಸನ ಮಾಡೋವರೆಗೂ ನಮ್ಮ ಸಮುದಾಯದವರು ಇವತ್ತಿನಿಂದ ನಿರಂತರವಾಗಿ ಕೂಡ ಎಲ್ಲ ಚಳವಳಿ ಮಾಡೋದು ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರಾರಂಭ ಮಾಡಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಮತ್ತು ನಮ್ಮ ಪಾಪಣ್ಣವರು ಇಲ್ಲಿರೆಲ್ಲ ಮುಖಂಡರು ಸೇರಿದಂಗೆ ರಾಜ್ಯದ ಎಲ್ಲ ಇವತ್ತಿರ್ತಕ್ಕಂಥ ಮಂತ್ರಿಗಳು ಸರ್ಕಾರದವರು ಎಲ್ಲರ ಜೊತೆಲೂ ಚರ್ಚೆ ಮಾಡಿ ಅನಿರ್ದಿಷ್ಟಾವಧಿ ಇವತ್ತಿಂದ ಎಲ್ಲ ಚಳವಳಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಜೈ ಭೀಮ್ ಬಂಧುಗಳೇ.